ಗೆ ಪಾಲಕರು ಕಂಗಾಲಾಗಿದ್ದಾರೆ. ಮಗುವಿಗೆ ಶಾಲೆಗೆ ಸೇರಿಸೋದಕ್ಕೆ 6 ವರ್ಷ ಆಗಿರಲೇಬೇಕು ಅಂತ ಸರ್ಕಾರ ಕಡ್ಡಾಯ ಮಾಡಿದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಒಂದೇ ಒಂದು ದಿನ ಕಡಿಮೆ ಇದ್ರೂ ಕೂಡ ಶಾಲೆಗೆ ಸೇರಿಸ್ಕೊಳ್ಳಲ್ಲ. ಈ ವರ್ಷ 1ನೇ ತರಗತಿಗೆ ಸೇರಿಸಬೇಕು ಅಂತ ಅಂದ್ರೆ ಮಗುವಿಗೆ 6 ವರ್ಷ ತುಂಬಿರಲೇಬೇಕು. ಒಂದೇ ಒಂದು ದಿನ ಕಡಿಮೆ ಇದ್ರೂ ಕೂಡ ಸೇರಿಸ್ಕೊಳ್ಳಕ್ಕಾಗಲ್ಲ. ಶಿಕ್ಷಣ ಇಲಾಖೆ ಈ ಕುರಿತಾಗಿ ಏನು ಮಾಹಿತಿ ಕೊಡ್ತಿಲ್ಲ. ಅಸಹಾಯಕತೆಯನ್ನ ತೋರಿಸ್ತಾ ಇದೆ. ಕೋರ್ಟಲ್ಲಿದೆ, ನಾವೇನ್ ಮಾಡೋಣ ಅಂತ ಇದ್ದಾರೆ. ಈ ವರ್ಷವೂ ಕೂಡ ಈ ವಯೋಮಿತಿಯ ಸಂಕಷ್ಟ ಬಗೆಹರಿದಿಲ್ಲ. ಎಲ್ಕೆಜಿ ಯುಕೆಜಿಗೆ 3 ವರ್ಷಕ್ಕೆ ಸೇರಿಸಿದವರು ಅಕಸ್ಮಾತ್ 6 ವರ್ಷ ತುಂಬದೇ ಇದ್ರೆ ಮತ್ತೊಂದು ವರ್ಷ ಮಗು ಆ ಎಲ್ಕೆಜಿನಲ್ಲೇ ಕಳಿಬೇಕಾಗತ್ತೆ. 1ನೇ ತರಗತಿಗೆ ಮಗುವಿಗೆ 6 ವರ್ಷ ಕಡ್ಡಾಯ ಆಗಿರಬೇಕು ಅನ್ನೋ 2022ರ ಆದೇಶ ಪೋಷಕರನ್ನ ಸಂಕಷ್ಟಕ್ಕೆ ದೂಡಿದೆ. ಮಕ್ಕಳು ಕೂಡ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಇವತ್ತು ಮಾಧ್ಯಮಗೋಷ್ಠಿಯನ್ನ ಮಾಡೋ ಮೂಲಕ ಪೋಷಕರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಒಂದಿಷ್ಟು ಪೇರೆಂಟ್ಸ್ ಇದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, 2022ರಲ್ಲಿ ಒಂದು ಆದೇಶ ಆಗುತ್ತೆ, 1ನೇ ತರಗತಿಗೆ ಮಗು ಹೋಗಬೇಕು ಅಂತ ಹೇಳಿದ್ರೆ 6 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ. ಯಾವ ರೀತಿಯ ಇದು ತೊಂದರೆ ಆಗ್ತಾ ಇದೆ? ನೀವ್ ಯಾವಾಗ ಅಡ್ಮಿಷನ್ ಮಾಡಿಸ್ಕೊಂಡಿದ್ದು ಮಗುಗೆ ಅಂತ ಹೇಳಿ? ಸೊ ಮೊದಲನೇ ಫಸ್ಟ್ ಆಗಿ ನಾವು ಅಡ್ಮಿಷನ್ ಮಾಡಿಸಿದಾಗ ಈ ರೂಲ್ ಇರಲಿಲ್ಲ. ಸೊ ನಾವು ಅಡ್ಮಿಷನ್ ಮಾಡಿದಾಗ ಇದ್ದಿದ್ದ ರೂಲ್ ಏನು 5 year 10 months ಅಂತ. ಸೊ ನಾವು ಅಡ್ಮಿಷನ್ ಮಾಡಿದ್ಮೇಲೆ ನವೆಂಬರ್ ಅಲ್ಲಿ ಈ ರೂಲ್ ಬಂದಿತ್ತು. ಸೊ ಫಸ್ಟ್ ಏನ್ ಅನ್ಫೇರ್ ಅಂದ್ರೆ ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು June 10th. ಸೊ ಹತ್ತೇ ದಿನ ಅವನು ಚಿಕ್ಕವನು 6 yearsಗೆ 10 ದಿನ. ಅಂಡ್ ನನ್ ಮಗ June 10th. ಇನ್ನೂ ಮಕ್ಳಿದ್ದಾರೆ. June 1st ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದ್ ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತಾ? 1 ವರ್ಷ ಮಕ್ಳಿಗೆ ವೇಸ್ಟ್ ಮಾಡ್ಬೇಕಂತ. ಇನ್ನೊಂದು, ಒಂದು ಹೆಣ್ಮಗಳಾಗಿ ಅಥವಾ ಒಂದು ಅಮ್ಮನಾಗಿ ನನ್ಗೆ ಏನ್ ಅನ್ಸದಂದ್ರೆ, ಅದು ನಮ್ ಕೈಯಲ್ಲಿ ಇದ್ಯಾ? ನಂಗೆ ನಾರ್ಮಲ್ ಡೆಲಿವರಿ ಆಗಿದ್ದು. ಸೊ ಅದು ನನ್ನ ಕೈಯಲ್ಲಿ ಇದ್ಯಾ? 10 ದಿನ ಮುಂಚೆ ಉಟ್ಸ್ಕೋ, ಅಥವಾ ಈ ತರ ಪ್ಲಾನ್ ಮಾಡಕ್ಕಾಗತ್ತಾ ನಾವು ಮಕ್ಕಳನ್ನ? ಸೊ ಈಗಿನವ್ರ ಜೊತೆ ನಾನು ಮಾತಾಡಿದ್ರೆ ಎಲ್ಲರೂ ಹೆಂಗ್ ಹೇಳ್ತಾರೆ ಅಂದ್ರೆ, ಯಾವಾಗ ಕನ್ಸೀವ್ ಆಗ್ಬೇಕಂದ್ರೆ ವಿ ಶುಡ್ ಪ್ಲಾನ್ ಇಟ್ ಟು ದಿಸ್ ಸ್ಕೂಲಿಗೆ ಕರೆಕ್ಟ್ ಆಗಿ ಸೇರ್ಸ ಹಾಗೆ ಅಂತ. ಅದು ಬಂದಿದೆ. ಎಲ್ಲರೂ ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಬೆಟ್ರು. ಇದೊಂದು ಹೆಲ್ದಿ ಥಿಂಗ್ ಅಲ್ಲ ಅಂತ ನನ್ನ ಪ್ರಕಾರ. ಸೊ ಅಂಕಿತ್ ಅವ್ರು ಹೇಳ್ತಾ ಇದ್ರು, ನನ್ನ ಮಗನಿಗೆ 6 ವರ್ಷ ತುಂಬಲಿಕ್ಕೆ ಕೇವಲ 10 ದಿನ ಇದೆ. ಕೇವಲ 10 ದಿನ ಇದೆ ಅನ್ನೋ ಕಾರಣಕ್ಕೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಅನ್ನ ಮಗನಿಗೆ ಕೊಡ್ತಾ ಇಲ್ಲ, ಮತ್ತೆ ರಿಪೀಟ್ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ. ಒಂದ್ ಕಡೆ ಫಿನಾನ್ಷಿಯಲ್ ಬರ್ಡನ್ ಆದ್ರೆ ಮತ್ತೊಂದ್ ಕಡೆ ಮಗು ಕೂಡ ಇದರಿಂದ ಸೈಕಾಲಜಿಕಲಿ ಸಫರ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೆ ಪಾಲಕರು ಕಂಗಾಲಾಗಿದ್ದಾರೆ. ಮಗುವಿಗೆ ಶಾಲೆಗೆ ಸೇರಿಸೋದಕ್ಕೆ 6 ವರ್ಷ ಆಗಿರಲೇಬೇಕು ಅಂತ ಸರ್ಕಾರ ಕಡ್ಡಾಯ ಮಾಡಿದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಒಂದೇ ಒಂದು ದಿನ ಕಡಿಮೆ ಇದ್ರೂ ಕೂಡ ಶಾಲೆಗೆ ಸೇರಿಸ್ಕೊಳ್ಳಲ್ಲ. ಈ ವರ್ಷ 1ನೇ ತರಗತಿಗೆ ಸೇರಿಸಬೇಕು ಅಂತ ಅಂದ್ರೆ ಮಗುವಿಗೆ 6 ವರ್ಷ ತುಂಬಿರಲೇಬೇಕು. ಒಂದೇ ಒಂದು ದಿನ ಕಡಿಮೆ ಇದ್ರೂ ಕೂಡ ಸೇರಿಸ್ಕೊಳ್ಳಕ್ಕಾಗಲ್ಲ. ಶಿಕ್ಷಣ ಇಲಾಖೆ ಈ ಕುರಿತಾಗಿ ಏನು ಮಾಹಿತಿ ಕೊಡ್ತಿಲ್ಲ. ಅಸಹಾಯಕತೆಯನ್ನ ತೋರಿಸ್ತಾ ಇದೆ. ಕೋರ್ಟಲ್ಲಿದೆ, ನಾವೇನ್ ಮಾಡೋಣ ಅಂತ ಇದ್ದಾರೆ. ಈ ವರ್ಷವೂ ಕೂಡ ಈ ವಯೋಮಿತಿಯ ಸಂಕಷ್ಟ ಬಗೆಹರಿದಿಲ್ಲ. ಎಲ್ಕೆಜಿ ಯುಕೆಜಿಗೆ 3 ವರ್ಷಕ್ಕೆ ಸೇರಿಸಿದವರು ಅಕಸ್ಮಾತ್ 6 ವರ್ಷ ತುಂಬದೇ ಇದ್ರೆ ಮತ್ತೊಂದು ವರ್ಷ ಮಗು ಆ ಎಲ್ಕೆಜಿನಲ್ಲೇ ಕಳಿಬೇಕಾಗತ್ತೆ. 1ನೇ ತರಗತಿಗೆ ಮಗುವಿಗೆ 6 ವರ್ಷ ಕಡ್ಡಾಯ ಆಗಿರಬೇಕು ಅನ್ನೋ 2022ರ ಆದೇಶ ಪೋಷಕರನ್ನ ಸಂಕಷ್ಟಕ್ಕೆ ದೂಡಿದೆ. ಮಕ್ಕಳು ಕೂಡ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಇವತ್ತು ಮಾಧ್ಯಮಗೋಷ್ಠಿಯನ್ನ ಮಾಡೋ ಮೂಲಕ ಪೋಷಕರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಒಂದಿಷ್ಟು ಪೇರೆಂಟ್ಸ್ ಇದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, 2022ರಲ್ಲಿ ಒಂದು ಆದೇಶ ಆಗುತ್ತೆ, 1ನೇ ತರಗತಿಗೆ ಮಗು ಹೋಗಬೇಕು ಅಂತ ಹೇಳಿದ್ರೆ 6 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ. ಯಾವ ರೀತಿಯ ಇದು ತೊಂದರೆ ಆಗ್ತಾ ಇದೆ? ನೀವ್ ಯಾವಾಗ ಅಡ್ಮಿಷನ್ ಮಾಡಿಸ್ಕೊಂಡಿದ್ದು ಮಗುಗೆ ಅಂತ ಹೇಳಿ? ಸೊ ಮೊದಲನೇ ಫಸ್ಟ್ ಆಗಿ ನಾವು ಅಡ್ಮಿಷನ್ ಮಾಡಿಸಿದಾಗ ಈ ರೂಲ್ ಇರಲಿಲ್ಲ. ಸೊ ನಾವು ಅಡ್ಮಿಷನ್ ಮಾಡಿದಾಗ ಇದ್ದಿದ್ದ ರೂಲ್ ಏನು 5 year 10 months ಅಂತ. ಸೊ ನಾವು ಅಡ್ಮಿಷನ್ ಮಾಡಿದ್ಮೇಲೆ ನವೆಂಬರ್ ಅಲ್ಲಿ ಈ ರೂಲ್ ಬಂದಿತ್ತು. ಸೊ ಫಸ್ಟ್ ಏನ್ ಅನ್ಫೇರ್ ಅಂದ್ರೆ, ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು June 10th. ಸೊ 10 ದಿನ ಅವನು ಚಿಕ್ಕವನು 6 yearsಗೆ 10 ದಿನ. ಅಂಡ್ ನನ್ ಮಗ June 10th.
ಇನ್ನೂ ಮಕ್ಳಿದಾರೆ. ಜೂನ್ 1 ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದ್ ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತಾ? ಒಂದ್ ವರ್ಷ ಮಕ್ಳಿಗೆ ವೇಸ್ಟ್ ಮಾಡ್ಬೇಕಂತ. ಇನ್ನೊಂದು ಒಂದು ಹೆಣ್ಮಗಳಾಗಿ ಅಥವಾ ಒಂದು ಅಮ್ಮನಾಗಿ ನನ್ಗೆ ಏನ್ ಅನ್ಸದಂದ್ರೆ, ಅದು ನಮ್ ಕೈಯಲ್ಲಿ ಇದ್ಯಾ? ನಂಗೆ ನಾರ್ಮಲ್ ಡೆಲಿವರಿ ಆಗಿದ್ದು, ಸೊ ಅದು ನನ್ನ ಕೈಯಲ್ಲಿ ಇದ್ಯಾ? 10 ದಿನ ಮುಂಚೆ ಉಟ್ಸ್ಕೋ, ಅಥವಾ ಈ ತರ ಪ್ಲಾನ್ ಮಾಡಕ್ಕಾಗತ್ತಾ ನಾವು ಮಕ್ಕಳನ್ನ? ಸೊ ಈಗಿನವ್ರ ಜೊತೆ ನಾನು ಮಾತಾಡಿದ್ರೆ ಎಲ್ಲರೂ ಹೆಂಗ್ ಹೇಳ್ತಾರೆ ಅಂದ್ರೆ, ಯಾವಾಗ ಕನ್ಸೀವ್ ಆಗ್ಬೇಕಂದ್ರೆ ವಿ ಶುಡ್ ಪ್ಲಾನ್ ಇಟ್ ಟು ದಿಸ್ ಸ್ಕೂಲಿಗೆ ಕರೆಕ್ಟ್ ಆಗಿ ಸೇರ್ಸ ಹಾಗೆ ಅಂತ. ಅದು ಬಂದಿದೆ. ಎಲ್ಲರೂ ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಬೆಟ್ರು. ಇದೊಂದು ಹೆಲ್ದಿ ಥಿಂಗ್ ಅಲ್ಲ ಅಂತ ನನ್ನ ಪ್ರಕಾರ. ಸೊ ಅಂಕಿತ್ ಅವ್ರು ಹೇಳ್ತಾ ಇದ್ರು, ನನ್ನ ಮಗನಿಗೆ 6 ವರ್ಷ ತುಂಬಲಿಕ್ಕೆ ಕೇವಲ 10 ದಿನ ಇದೆ, ಕೇವಲ 10 ದಿನ ಇದೆ ಅನ್ನೋ ಕಾರಣಕ್ಕೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಅನ್ನ ಮಗನಿಗೆ ಕೊಡ್ತಾ ಇಲ್ಲ, ಮತ್ತೆ ರಿಪೀಟ್ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ. ಒಂದ್ ಕಡೆ ಫಿನಾನ್ಷಿಯಲ್ ಬರ್ಡನ್ ಆದ್ರೆ ಮತ್ತೊಂದ್ ಕಡೆ ಮಗು ಕೂಡ ಇದರಿಂದ ಸೈಕಾಲಜಿಕಲಿ ಸಫರ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾಲಕರು ಕಂಗಾಲಾಗಿದ್ದಾರೆ. ಮಗುವಿಗೆ ಶಾಲೆಗೆ ಸೇರಿಸೋದಕ್ಕೆ 6 ವರ್ಷ ಆಗಿರಲೇಬೇಕು ಅಂತ ಸರ್ಕಾರ ಕಡ್ಡಾಯ ಮಾಡಿದೆ. ಮಗುವಿಗೆ 6 ವರ್ಷ ಆಗೋದಕ್ಕೆ ಒಂದೇ ಒಂದು ದಿನ ಕಡಿಮೆ ಇದ್ರೂ ಕೂಡ ಶಾಲೆಗೆ ಸೇರಿಸ್ಕೊಳ್ಳಲ್ಲ. ಈ ವರ್ಷ 1ನೇ ತರಗತಿಗೆ ಸೇರಿಸಬೇಕು ಅಂತ ಅಂದ್ರೆ ಮಗುವಿಗೆ 6 ವರ್ಷ ತುಂಬಿರಲೇಬೇಕು. ಒಂದೇ ಒಂದು ದಿನ ಕಡಿಮೆ ಇದ್ರೂ ಕೂಡ ಸೇರಿಸ್ಕೊಳ್ಳಕ್ಕಾಗಲ್ಲ. ಶಿಕ್ಷಣ ಇಲಾಖೆ ಈ ಕುರಿತಾಗಿ ಏನು ಮಾಹಿತಿ ಕೊಡ್ತಿಲ್ಲ, ಅಸಹಾಯಕತೆಯನ್ನ ತೋರಿಸ್ತಾ ಇದೆ. ಕೋರ್ಟಲ್ಲಿದೆ, ನಾವೇನ್ ಮಾಡೋಣ ಅಂತ ಇದ್ದಾರೆ. ಈ ವರ್ಷವೂ ಕೂಡ ಈ ವಯೋಮಿತಿಯ ಸಂಕಷ್ಟ ಬಗೆಹರಿದಿಲ್ಲ. ಎಲ್ಕೆಜಿ ಯುಕೆಜಿಗೆ 3 ವರ್ಷಕ್ಕೆ ಸೇರಿಸಿದವರು ಅಕಸ್ಮಾತ್ 6 ವರ್ಷ ತುಂಬದೇ ಇದ್ರೆ ಮತ್ತೊಂದು ವರ್ಷ ಮಗು ಆ ಎಲ್ಕೆಜಿನಲ್ಲೇ ಕಳಿಬೇಕಾಗತ್ತೆ. 1ನೇ ತರಗತಿಗೆ ಮಗುವಿಗೆ 6 ವರ್ಷ ಕಡ್ಡಾಯ ಆಗಿರಬೇಕು ಅನ್ನೋ 2022ರ ಆದೇಶ ಪೋಷಕರನ್ನ ಸಂಕಷ್ಟಕ್ಕೆ ದೂಡಿದೆ. ಮಕ್ಕಳು ಕೂಡ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಇವತ್ತು ಮಾಧ್ಯಮಗೋಷ್ಠಿಯನ್ನ ಮಾಡೋ ಮೂಲಕ ಪೋಷಕರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಒಂದಿಷ್ಟು ಪೇರೆಂಟ್ಸ್ ಇದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, 2022ರಲ್ಲಿ ಒಂದು ಆದೇಶ ಆಗುತ್ತೆ, 1ನೇ ತರಗತಿಗೆ ಮಗು ಹೋಗಬೇಕು ಅಂತ ಹೇಳಿದ್ರೆ 6 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ. ಯಾವ ರೀತಿಯ ಇದು ತೊಂದರೆ ಆಗ್ತಾ ಇದೆ? ನೀವ್ ಯಾವಾಗ ಅಡ್ಮಿಷನ್ ಮಾಡಿಸ್ಕೊಂಡಿದ್ದು ಮಗುಗೆ ಅಂತ ಹೇಳಿ? ಸೊ ಮೊದಲನೇ ಫಸ್ಟ್ ಆಗಿ ನಾವ್ ಅಡ್ಮಿಷನ್ ಮಾಡಿಸಿದಾಗ ಈ ರೂಲ್ ಇರ್ಲಿಲ್ಲ. ಸೊ ನಾವ್ ಅಡ್ಮಿಷನ್ ಮಾಡಿದಾಗ ಇದ್ದಿದ್ ರೂಲ್ ಏನು 5 year 10 months ಅಂತ. ಸೊ ನಾವ್ ಅಡ್ಮಿಷನ್ ಮಾಡಿದ್ಮೇಲೆ ನವೆಂಬರ್ ಅಲ್ಲಿ ಈ ರೂಲ್ ಬಂದಿತ್ತು. ಸೊ ಫಸ್ಟ್ ಏನ್ ಅನ್ಫೇರ್ ಅಂದ್ರೆ, ಇದು ನಮ್ಮ ಮಕ್ಕಳಿಗೆ ಈ ರೂಲ್ ಇರಬಾರ್ದು ಅಂತ. ಬಿಕಾಸ್ ನೆಕ್ಸ್ಟ್ ಇಯರ್ ಇಂದ ಇಟ್ ಮೇಕ್ ಸೆನ್ಸ್. ಅಡ್ಮಿಷನ್ ಮಾಡುವಾಗ ಅವ್ರು ಇನ್ಫಾರ್ಮ್ ಮಾಡ್ಬೇಕು, ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಸೊ ನಮ್ಮ ಮಕ್ಕಳಿಗೆ ಇದು ಸಡನ್ ಆಗಿ ಎಲ್ಲೋ ನಮ್ಮ ಮೇಲೆ ಇದನ್ನ ಇಂಪೋಸ್ ಮಾಡ್ದಂಗೆ ಇದೆ. ಇನ್ನೊಂದು ಏನಂದ್ರೆ, ನಾನ್ ಪರ್ಸನಲ್ ಆಗಿ ಒಬ್ಳು ಅಮ್ಮ ಆಗಿ ನಾನು ಏನ್ ಹೇಳ್ಬೇಕು, ನನ್ ಮಗ ಹುಟ್ಟಿರೋದು June 10th. ಸೊ 10 ದಿನ ಅವನು ಚಿಕ್ಕವನು, 6 yearsಗೆ 10 ದಿನ. ಅಂಡ್ ನನ್ ಮಗ June 10th. ಇನ್ನೂ ಮಕ್ಳಿದಾರೆ. June 1 ಹುಟ್ಟಿರೋ ಒಂದ್ ಮಗು ಇದೆ ನಮ್ಮ ಹತ್ರ ಇವಾಗ ಒಂದ್ ಲಿಸ್ಟ್ ಅಲ್ಲಿ. ಸೊ ಒಂದ್ ದಿನಕ್ಕೆ ರಿಪೀಟ್ ಮಾಡ್ಬೇಕು, ಅದು ವರ್ತಾ? ಒಂದ್ ವರ್ಷ ಮಕ್ಳಿಗೆ ವೇಸ್ಟ್ ಮಾಡ್ಬೇಕಂತ. ಇನ್ನೊಂದು ಒಂದು ಹೆಣ್ಮಗಳಾಗಿ ಅಥವಾ ಒಂದು ಅಮ್ಮನಾಗಿ ನನ್ಗೆ ಏನ್ ಅನ್ಸದಂದ್ರೆ, ಅದು ನಮ್ ಕೈಯಲ್ಲಿ ಇದ್ಯಾ? ನಂಗೆ ನಾರ್ಮಲ್ ಡೆಲಿವರಿ ಆಗಿದ್ದು, ಸೊ ಅದು ನನ್ನ ಕೈಯಲ್ಲಿ ಇದ್ಯಾ? 10 ದಿನ ಮುಂಚೆ ಉಟ್ಸ್ಕೋ, ಅಥವಾ ಈ ತರ ಪ್ಲಾನ್ ಮಾಡಕ್ಕಾಗತ್ತಾ ನಾವು ಮಕ್ಕಳನ್ನ? ಸೊ ಈಗಿನವ್ರ ಜೊತೆ ನಾನು ಮಾತಾಡಿದ್ರೆ ಎಲ್ಲರೂ ಹೆಂಗ್ ಹೇಳ್ತಾರೆ ಅಂದ್ರೆ, ಯಾವಾಗ ಕನ್ಸೀವ್ ಆಗ್ಬೇಕಂದ್ರೆ ವಿ ಶುಡ್ ಪ್ಲಾನ್ ಇಟ್ ಟು ದಿಸ್ ಸ್ಕೂಲಿಗೆ ಕರೆಕ್ಟ್ ಆಗಿ ಸೇರ್ಸ ಹಾಗೆ ಅಂತ. ಅದು ಬಂದಿದೆ. ಎಲ್ಲರೂ ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಬೆಟ್ರು. ಇದೊಂದು ಹೆಲ್ದಿ ಥಿಂಗ್ ಅಲ್ಲ ಅಂತ ನನ್ನ ಪ್ರಕಾರ. ಸೊ ಅಂಕಿತ್ ಅವ್ರು ಹೇಳ್ತಾ ಇದ್ರು, ನನ್ನ ಮಗನಿಗೆ 6 ವರ್ಷ ತುಂಬಲಿಕ್ಕೆ ಕೇವಲ 10 ದಿನ ಇದೆ, ಕೇವಲ 10 ದಿನ ಇದೆ ಅನ್ನೋ ಕಾರಣಕ್ಕೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಅನ್ನ ಮಗನಿಗೆ ಕೊಡ್ತಾ ಇಲ್ಲ, ಮತ್ತೆ ರಿಪೀಟ್ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ. ಒಂದ್ ಕಡೆ ಫಿನಾನ್ಷಿಯಲ್ ಬರ್ಡನ್ ಆದ್ರೆ ಮತ್ತೊಂದ್ ಕಡೆ ಮಗು ಕೂಡ ಇದರಿಂದ ಸೈಕಾಲಜಿಕಲಿ ಸಫರ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.